ನಮಸ್ಕಾರಗಳಿರಿ. ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಮಿಡ್ಲ್ ಈಸ್ಟ್ ಇಂದ ಕೆಲವೊಂದು ಸುದ್ದಿಗಳು ಬಂದಿದ್ದಾವೆ, ಆ ಸುದ್ದಿಗಳನ್ನು ಕೂಡ ತಿಳ್ಕೊಳ್ಳೋಣ. ಎಸ್ಪೆಷಲಿ ಒಳ್ಳೆ ಸುದ್ದಿಗಳು ಬಂದಿದ್ದಾವೆ, ನೋಡೋಣ ಯಾವ ರೀತಿ ಇಂಪ್ಯಾಕ್ಟ್ ಮಾರ್ಕೆಟ್ ನ ಮೇಲೆ ಆಗ್ಬೋದು. ಜೊತೆಗೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರ್ತಾ ಇದೆ, ಎಲ್ಲದರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಎರಡನ್ನು ಕೂಡ ಫಾಲೋ ಮಾಡಿ. ಇನ್ ಕೇಸ್ ಯೂಟ್ಯೂಬ್ ಏನಾದ್ರೂ ವಿಡಿಯೋಗಳನ್ನ ಅಪ್ಲೋಡ್ ಮಾಡಕ್ಕೆ ಸಮಸ್ಯೆಗಳಾದ್ರೆ ಅಪ್ಡೇಟ್ ಗಳು ನಿಮಗೆ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಲ್ಲಿ ಸಿಗುತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಎರಡರ ಲಿಂಕ್ ಇರುತ್ತೆ, ಎರಡನ್ನು ಕೂಡ ಫಾಲೋ ಮಾಡಬಹುದು. ಇನ್ನು ಮೊದಲಿಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 1.86% ಅಥವಾ 929 ಪಾಯಿಂಟ್ಸ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ನಾವು ರಾತ್ರಿ ವಿಡಿಯೋದಲ್ಲಿ ನೋಡಿದ್ವಿ, ಅರೌಂಡ್ ಈ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು, ಆಲ್ಮೋಸ್ಟ್ ಸೇಮ್ ಲೆವೆಲ್ ಅಲ್ಲೇ ಟ್ರೇಡ್ ಆಯ್ತು. ಬಟ್ ಕೊನೆಯಲ್ಲಿ ನೋಡಬಹುದು ಒಂದು ಸ್ಪೈಕ್ ಕಂಡು ಬಂತು. ಯಾಕೆಂತಂದ್ರೆ ಅಲ್ಲಿ ಒಂದು ಸುದ್ದಿ ಬಂದಿದೆ, ಆ ಸುದ್ದಿ ಬಂದ ಮೇಲೆ ಈ ರೀತಿ ಸ್ಪೈಕ್ ನೋಡ್ಲಿಕ್ಕೆ ಸಿಕ್ಕಿರುವಂತದ್ದು. ನೋಡೋಣ ಆ ಸುದ್ದಿ ತಿಳ್ಕೊಳ್ಳೋಣ. ನಿಯರ್ಲಿ 2% ಅಪ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಾಸ್ಟಾಕ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು 2.5% ಗಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. 640 ಪಾಯಿಂಟ್ಸ್ ಅಪ್ ಅಲ್ಲಿ ನಾಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೇಮ್ ಚಾರ್ಟ್ ಪ್ಯಾಟರ್ನ್ ನಮಗೆ ಇಲ್ಲೂ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಎರಡು ಕಡೆ ಒಂದೇ ಸಲ ಒಂದು ಸ್ಪೈಕ್ ಕಂಡು ಬಂದಿದೆ. ಈ ಸ್ಪೈಕ್ ಗೆ ಕಾರಣ ಏನು ಅಂತಂದ್ರೆ ಈ ಸುದ್ದಿ ನೋಡಬಹುದು. ಟ್ರಂಪ್ ಕ್ಯಾನ್ಸಲ್ಸ್ ಪ್ಲಾನ್ಡ್ ಇರಾನ್ ಸ್ಟ್ರೈಕ್ಸ್ ಆಫ್ಟರ್ ಥ್ರೆಟ್ನಿಂಗ್ ಟು ಹಿಟ್ ವೆರಿ ಹಾರ್ಡ್, ಕ್ಲೈಮ್ಸ್ ಡೀಲ್ ಇಸ್ ನಿಯರ್ ಅಂಡ್ ಅವೈಟಿಂಗ್ ಸಿಗ್ನೇಚರ್. ನಾವು ಇವತ್ತು ರಾತ್ರಿ ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ರು ಮೊದಲು, ನಂತರ ಓವರ್ ನೈಟ್ ಚೇಂಜ್ ಆಗೋಯ್ತು. ನೀವು ಇಲ್ಲಿ ಟೈಮ್ ಕೂಡ ನೋಡಬಹುದು 23:36 ಅಂದ್ರೆ ಆಲ್ಮೋಸ್ಟ್ 11ವರೆಗೆ ಈ ಸುದ್ದಿ ಬಂದಿರುವಂತದ್ದು. ಇಂಡಿಯನ್ ಟೈಮಿಂಗ್ ರಾತ್ರಿ 11ವರೆಗೆ ಬಂದಿರುವಂತದ್ದು. ಸ್ಟ್ರೈಕ್ಸ್ ನ ಕ್ಯಾನ್ಸಲ್ ಮಾಡಿದ್ದಾರೆ. ಕ್ಯಾನ್ಸಲ್ ಮಾಡಿದ ತಕ್ಷಣ ಮಾರ್ಕೆಟ್ಸ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ಈ ಸುದ್ದಿಗಳು ಬಂದ ಮೇಲೆ ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಅಂತ ನೋಡಿದ್ರೆ ಸದ್ಯದ ಮಟ್ಟಿಗೆ ನೋಡಬಹುದು ಕ್ರೂಡ್ ಬಿಲೋ 90 ಬಂದಿದೆ. ಇದು ಒಳ್ಳೆಯ ಬೆಳವಣಿಗೆ. ಮೋರ್ ದನ್ 1% ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಬಿಲೋ $90 ಕ್ರೂಡ್ ಬಂದಿದೆ. ಮಾರ್ಕೆಟ್ಸ್ ಕಂತೂ ಇದು ಒಳ್ಳೆ ಸುದ್ದಿ. ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಇಲ್ಲಿ ಅಂತ. ಜೊತೆಗೆ ಇನ್ನು ಯಾವೆಲ್ಲ ಸುದ್ದಿಗಳು ಬರ್ತವೆ, ಯಾಕಂದ್ರೆ ಅಮೆರಿಕ ಹೇಳೋದಲ್ಲ, ಇರಾನ್ ಕೂಡ ಹೇಳ್ಬೇಕಲ್ಲ. ಸದ್ಯದಲ್ಲೇ ಸಹಿ ಆಗುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಿದ್ದಾರೆ. ಬಟ್ ಇರಾನ್ ಏನ್ ಹೇಳ್ತಿದೆ ಅದನ್ನ ನೋಡೋದಾದ್ರೆ ಇಲ್ಲಿ ನೋಡಬಹುದು. Iran says no final decision yet on US deal as Trump claims settlement to end war is near. Settlement ಆಗುತ್ತೆ, ಯುದ್ಧ ಅಂತ್ಯ ಆಗುತ್ತೆ ಸದ್ಯದಲ್ಲೇ ಅಂತ ಟ್ರಂಪ್ ಹೇಳ್ತಿದ್ದಾರೆ. ಬಟ್ ಇರಾನ್ ಹೇಳ್ತಿದೆ ನೋ ಫೈನಲ್ ಡಿಸಿಷನ್ ಯೆಟ್ ಅಂತ, ಇನ್ನು ಯಾವುದೇ ರೀತಿ ಫೈನಲ್ ಡಿಸಿಷನ್ ಆಗಿಲ್ಲ ಅಂತ. ಹಾಗಾಗಿ ಇಲ್ಲಿ ಹೇಳಿಕೆಗಳಲ್ಲಿ ತುಂಬಾನೇ ಡಿಫರೆನ್ಸ್ ಇರುತ್ತೆ. ಗೊತ್ತಿಲ್ಲ ಯಾವಾಗ ಈ ಡೀಲ್ ಆಗುತ್ತೆ ಅಂತ. ಅಮೆರಿಕ ಸದ್ಯದಲ್ಲೇ ಆಗುತ್ತೆ ಅನ್ನತ್ತೆ, ಇರಾನ್ ಇನ್ನು ಅದ್ರ ಬಗ್ಗೆ ಡಿಸೈಡ್ ಮಾಡಿಲ್ಲ ಅನ್ನತ್ತೆ. ಈ ಅನ್ಸರ್ಟನಿಟೀಸ್ ಮುಂದುವರಿತಾನೆ ಇದೆ. ನೋಡೋಣ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ, ಯಾವಾಗ ಈ ಡೀಲ್ ಫೈನಲ್ ಆಗುತ್ತೆ, ಯಾವಾಗ ಯುದ್ಧ ಮುಗಿಯುತ್ತೆ, ಯಾವಾಗ ಕ್ರೂಡ್ ಇನ್ನು ಜಾಸ್ತಿ ಡೌನ್ ಆಗುತ್ತೆ ಅಂತ. ಸದ್ಯದ ಮಟ್ಟಿಗಂತೂ ಬಿಲೋ $90 ಬಂದಿದೆ. ಒಳ್ಳೆಯ ಬೆಳವಣಿಗೆನೆ ಮಾರ್ಕೆಟ್ಸ್ಗೆ. ಇನ್ನು ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ ನಿನ್ನೆ FIS ಆಕ್ಟಿವಿಟಿ ನೋಡೋದಾದ್ರೆ 1987 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ FIS ನಿನ್ನೆ ಮಾಡಿದ್ದಾರೆ. DIS 4224 ಕೋಟಿಯನ್ನ ಹೂಡಿಕೆ ಮಾಡಿದ್ದಾರೆ, ಅಂದ್ರೆ ಬೈ ಮಾಡಿದ್ದಾರೆ. ನೆಟ್ ಬಯರ್ಸ್ ಆಗಿದ್ದಾರೆ 4224 ಕೋಟಿ. FIS ಇಂದ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ. ಬಟ್ ಪ್ರೀವಿಯಸ್ 2 ಡೇಸ್ ಅಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡಿದ್ದಾರೆ. ಅದಕ್ಕೆ ಮುಂಚೆ ನೋಡಬಹುದು 4,500, 5,500, 8,500, 4,500 ಈ ರೀತಿನೇ ಇತ್ತು ಈ ತಿಂಗಳಲ್ಲಿ. ಬಟ್ ನಿನ್ನೆ ಹಾಗೂ ಮೊನ್ನೆ ನಿಯರ್ಲಿ 2000 crores ಸೆಲ್ ಮಾಡಿದ್ದಾರೆ. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವ್ರ ಕಡೆಗಿಂದ ರೆಸ್ಪಾನ್ಸ್ ಅಂತ. ಇನ್ನು ಮುಂದುವರಿಯ ಮುಂಚೆ ನಿಮ್ಗೆ ಏನಾದ್ರೂ ಹೂಡಿಕೆಗೆ ಸಂಬಂಧಪಟ್ಟಂತೆ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಈ ಸಪೋರ್ಟ್ ಪ್ಯೂರ್ಲಿ ನಮ್ಮ ಮೂಲಕ ಅಕೌಂಟ್ ಓಪನ್ ಮಾಡ್ಕೊಂಡಿರೋರಿಗೆ ಮಾತ್ರ ಸಿಗೋದು. ಹಾಗಾಗಿ ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಆ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಇತರೆ ಸುದ್ದಿಗಳ ಕಡೆ ಬಂದ್ರೆ USFDA ಇಂದ ಡಾಬರ್ಗೆ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ. ಡಾಬರ್ ಇಂಡಿಯಾ ಪ್ಲಾಂಟ್ ನ ಇಂಪೋರ್ಟ್ ಗೆ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಹಾಕಿದೆ. ಯಾಕಂದ್ರೆ ಅಲ್ಲಿ ಒಂದಷ್ಟು ಇಶ್ಯೂಸ್ ಇದೆ ಅಂತ ನೋಡಬಹುದು. ಡ್ರಗ್ಸ್ ಮ್ಯಾನುಫ್ಯಾಕ್ಚರ್ಡ್ ಅಟ್ ಡಾಬರ್ ಇಂಡಿಯಾಸ್ ಫ್ಯಾಕ್ಟರಿ ಇನ್ ಇಂಡಿಯಾಸ್ ವೆಸ್ಟರ್ನ್ ರೀಜನ್ ಆಫ್ ದಾದ್ರಾ ಅಂಡ್ ನಗರ್ ಹವೇಲಿ ಫಾಲೋಯಿಂಗ್ ಇನ್ ಇನ್ಸ್ಪೆಕ್ಷನ್ ಕನ್ಸ್ಯೂಮರ್ ಗೂಡ್ಸ್ ಕಂಪನಿ ಸೆಡ್ ಆನ್ ಥರ್ಸ್ಡೇ. ಹಾಗೆ ಎಲ್ಲೂ ಕೂಡ ನೋಡಬಹುದು US ಡ್ರಗ್ ರೆಗ್ಯುಲೇಟರ್ ಇಶ್ಯೂಸ್ ಇಂಪೋರ್ಟ್ ಅಲರ್ಟ್ ಫಾರ್ ಡ್ರಗ್ಸ್ ಮೇಡ್ ಅಟ್ ಎ ಡಾಬರ್ ಇಂಡಿಯಾ ಪ್ಲಾಂಟ್. ಓನ್ಲಿ ಆ ಒಂದು ಪ್ಲಾಂಟ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂತಕ್ಕೆ ಇಂಪೋರ್ಟ್ ಅಲರ್ಟ್ ಅನ್ನ ಕೊಟ್ಟಿದೆ. ಈ ಸುದ್ದಿ ಕಾರಣಕ್ಕೆ ಡಾಬರ್ ಇಂಡಿಯಾ ಶೇರ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನು ವಾಚ್ ಮಾಡಬಹುದು. ಈ ಸುದ್ದಿ ಎಷ್ಟರ ಮಟ್ಟಿಗೆ ಸ್ಟಾಕ್ ನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಇವತ್ತು ಅಂತ. ಇನ್ನು ವೇದಾಂತ ಫೋಕಸ್ ಅಲ್ಲಿರುತ್ತೆ. ವೇದಾಂತ ಬಗ್ಗೆ ಹಲವರು ಪ್ರಶ್ನೆ ಮಾಡ್ತಾ ಇದ್ರಿ ಕಮೆಂಟ್ ಸೆಕ್ಷನ್ ಅಲ್ಲಿ, ಯಾಕಂದ್ರೆ ಡಿಮರ್ಜ್ಡ್ ಎಂಟಿಟೀಸ್ ಯಾವಾಗ ಲಿಸ್ಟ್ ಆಗುತ್ತೆ ಅಂತ. ಸೊ ಫೈನಲಿ ಆ ಡೇಟ್ ಅನ್ನ ಕಂಪನಿ ಅನೌನ್ಸ್ ಮಾಡಿದೆ. ನೀವು ಇಲ್ಲಿ ನೋಡಬಹುದು ವೇದಾಂತ ಡಿಮರ್ಜರ್ 4 spin-off companies list on exchanges on June 15. ಇದೇ ತಿಂಗಳ 15ನೇ ತಾರೀಕು 4 ಕಂಪನಿಗಳು ಲಿಸ್ಟ್ ಆಗ್ತಾ ಇದೆ. ವೇದಾಂತ ಅಲ್ಯೂಮಿನಿಯಂ VAML ಅಂತ ಇರುತ್ತೆ, ವೇದಾಂತ ಆಯಿಲ್ ಅಂಡ್ ಗ್ಯಾಸ್ VOGL, ಹಾಗೆ ವೇದಾಂತ ಪವರ್ ಅಂಡ್ ವೇದಾಂತ ಐರನ್ ಅಂಡ್ ಸ್ಟೀಲ್ VISL ಬಿಗಿನ್ ಟ್ರೇಡಿಂಗ್ ಆನ್ ಇಂಡಿಯನ್ ಸ್ಟಾಕ್ ಎಕ್ಸ್ಚೇಂಜಸ್ ಜೂನ್ 15ನೇ ತಾರೀಕಿಂದ
ಟ್ರೇಡ್ ಆಗ್ಲಿಕ್ಕೆ ಶುರು ಆಗುತ್ತೆ. ಅಂದ್ರೆ ಜೂನ್ 15ಕ್ಕೆ ಲಿಸ್ಟ್ ಆಗ್ತವೆ ಕಂಪನೀಸ್. ಸೊ ಸೋಮವಾರ ಇವುಗಳನ್ನ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಲಿಸ್ಟಿಂಗ್ ಅಂತ. ಯಾಕಂದ್ರೆ ಈಗಾಗಲೇ ಪ್ರೈಸ್ ಅಂತೂ ಅಡ್ಜಸ್ಟ್ ಆಗಿತ್ತು. ರೆಕಾರ್ಡ್ ಡೇಟ್ ದಿನ ತುಂಬಾ ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇದ್ವು ಕೂಡ. ಯಾಕಂದ್ರೆ ಇನ್ನು ಡೇಟ್ ಅನೌನ್ಸ್ ಆಗಿರ್ಲಿಲ್ಲ, ಹಾಗಾಗಿ ಕೆಲವರಿಗೆ ನಾನು ರೆಸ್ಪಾನ್ಸ್ ಕೂಡ ಮಾಡಿದ್ದೆ, ಇನ್ನು ಡೇಟ್ ಅನೌನ್ಸ್ ಆಗಿಲ್ಲ, ಅನೌನ್ಸ್ ಮಾಡಿದಾಗ ಗೊತ್ತಾಗುತ್ತೆ ಅಂತ. ಯಾಕಂದ್ರೆ ಈ ಪ್ರೋಸೆಸ್ ಗಳೆಲ್ಲ ತುಂಬಾ ದೊಡ್ಡ ಲೆಂತಿ ಪ್ರೋಸೆಸ್ ಆಗಿರುತ್ತೆ. ಹಾಗೆ ಕಂಪನಿ ಕೂಡ ಹೇಳಿತ್ತು ಜೂನ್ ಮಿಡ್ ಅಲ್ಲಿ ಅಥವಾ ಜುಲೈ ಬಿಗಿನಿಂಗ್ ಅಲ್ಲಿ ಲಿಸ್ಟ್ ಮಾಡ್ತೀವಿ ಅಂತ. ಫೈನಲಿ ಜೂನ್ 15ಕ್ಕೆ ಲಿಸ್ಟ್ ಮಾಡ್ತಾ ಇದೆ. ಈ ಸುದ್ದಿ ಕಾರಣಕ್ಕೆ ಇವತ್ತು ವೇದಾಂತ ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನ ವಾಚ್ ಮಾಡಬಹುದು. ಏನಾದ್ರೂ ರಿಯಾಕ್ಷನ್ ವೇದಾಂತದ ಸ್ಟಾಕ್ ಅಲ್ಲಿ ಇರುತ್ತಾ ಇವತ್ತು ಅಂತ. ನಂತರ ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿ ಇರುತ್ತೆ ಇವತ್ತು. ಕಾರಣ ಕಂಪನಿ ಒಂದು ಹೊಸ ಏಜೆಂಟಿಕ್ ಎಐ ಪ್ಲಾಟ್ಫಾರ್ಮ್ ಅನ್ನ ಲಾಂಚ್ ಮಾಡಿದೆ. ರಿಲೇ ಬಿಲ್ಡ್ ಅಂತ. ಈ ಏಜೆಂಟಿಕ್ ಎಐ ಪ್ಲಾಟ್ಫಾರ್ಮ್ ಲಾಂಚ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜೀಸ್ ಅನ್ನು ಕೂಡ ವಾಚ್ ಮಾಡಬಹುದು ಇವತ್ತು. ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಸ್ಟಾಕ್ ಅಲ್ಲಿ ಇವತ್ತು ಅಂತ. ಏನು ಇನ್ಫೋಸಿಸ್ ಕೂಡ ಸುದ್ದಿಯಲ್ಲಿರುತ್ತೆ ಇವತ್ತು. ಕಾರಣ ಕಂಪನಿ CMMI ಇನ್ಸ್ಟಿಟ್ಯೂಟ್ ಜೊತೆ ಎಐ ಮೆಚುರಿಟಿ ಫ್ರೇಮ್ ವರ್ಕ್ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನ ಮಾಡ್ಕೊಂಡಿದೆ. ಈ ಒಪ್ಪಂದದ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಇನ್ಫೋಸಿಸ್ ಅನ್ನು ಕೂಡ ವಾಚ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಏನು ಎಲೆಕ್ಟ್ರಾನಿಕ್ಸ್ ಸ್ಮಾರ್ಟ್ ಇಂಡಿಯಾ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಆಂಧ್ರ ಪ್ರದೇಶದಲ್ಲಿ ಬಜಾಜ್ ಎಲೆಕ್ಟ್ರಾನಿಕ್ಸ್ ಬ್ರಾಂಡ್ ನಡಿ ಹೊಸ ಸ್ಟೋರ್ ಅನ್ನ ಓಪನ್ ಮಾಡಿದೆ. ಈ ಹೊಸ ಸ್ಟೋರ್ ಓಪನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಎಲೆಕ್ಟ್ರಾನಿಕ್ಸ್ ಸ್ಮಾರ್ಟ್ ಅನ್ನು ಕೂಡ ವಾಚ್ ಮಾಡಬಹುದು. ಇನ್ನು ಅಫೆಲ್ 3i ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಮುಂಚೆ ಇದರ ನೇಮ್ ಅಫೆಲ್ ಇಂಡಿಯಾ ಅಂತ ಇತ್ತು, ಅದನ್ನ ಈಗ ಅಫೆಲ್ 3i ಅಂತ ಮಾಡಿದ್ದಾರೆ. ಕಾರಣ ಕಂಪನಿಯ ಒಂದು ಎಐ ಸಿಸ್ಟಮ್ಗೆ ಇಂಡಿಯನ್ ಪೇಟೆಂಟ್ ಸಿಕ್ಕಿದೆ. ಮಲ್ಟಿಪಲ್ ಎಐ ಏಜೆನ್ಸಿ ಅನ್ನು ಮಾನಿಟರ್ ಮಾಡುವಂತ ಸಿಸ್ಟಮ್ ಇದು. US ಮಾರ್ಕೆಟ್ ಅಲ್ಲಿ ಈಗಾಗಲೇ ಇದ್ರ ಬಗ್ಗೆ ಎಐ ಪೇಟೆಂಟ್ ಅನ್ನ ಪಡ್ಕೊಂಡಿತ್ತು ಕಂಪನಿ. ಈಗ ಇಂಡಿಯನ್ ಪೇಟೆಂಟ್ ಕೂಡ ಆಗಿದೆ. ಈ ಸುದ್ದಿ ಕಾರಣಕ್ಕೆ ಅಫೆಲ್ 3i ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಈ ನ್ಯೂಸ್ಗೆ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಅಂತ. ಏನು JK ಪೇಪರ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಬೋರ್ಕರ್ ಪ್ಯಾಕೇಜಿಂಗ್ ಅಲ್ಲಿ ಅಡಿಷನಲ್ 15.4% ಸ್ಟೇಕ್ ಅನ್ನು ಅಕ್ವಿಸಿಷನ್ ಮಾಡಿದೆ. ಈ ಅಕ್ವಿಸಿಷನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. JK ಪೇಪರ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಈ ಅಕ್ವಿಸಿಷನ್ ಸುದ್ದಿಗೆ ಅಂತ. ಇನ್ನು ಫೆಡರಲ್ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ FCNR ಸುದ್ದಿಗಳನ್ನ ನಾವು ದಿನೇ ನೋಡ್ತಾ ಇದ್ದೀವಿ. ನಿನ್ನೆ ಕೂಡ ಹಲವು ಬ್ಯಾಂಕ್ಗಳು FCNR ವಿಚಾರದಲ್ಲಿ ಫೋಕಸ್ ಅಲ್ಲಿದ್ದು NRI ಕಸ್ಟಮರ್ಸ್ಗೆ ಅಂತಾನೆ FCNR ಮ್ಯಾಕ್ಸ್ ಸ್ಕೀಮ್ ಅನೌನ್ಸ್ ಮಾಡಿದೆ. ಈ ಕಾರಣಕ್ಕೆ ಫೆಡರಲ್ ಬ್ಯಾಂಕ್ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇವತ್ತು ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಅಂತ. ಇನ್ನು ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಕೂಡ ಕೆಲವು ಕಂಪನಿಗಳ ರಿಸಲ್ಟ್ ಇದೆ. ಆಲ್ಮೋಸ್ಟ್ 90% ಆಫ್ ದ ಕಂಪನೀಸ್ ರಿಸಲ್ಟ್ ಮುಗ್ದಿದೆ. ಬಟ್ ಸಣ್ಣ ಪುಟ್ಟ ಕಂಪನಿಗಳು ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡ್ತಿರ್ತವೆ. ಆ ರೀತಿಯಾಗಿ ಇವತ್ತು ಕೂಡ ಕೆಲವು ಕಂಪನಿಗಳ ರಿಸಲ್ಟ್ಸ್ ಇದೆ. ಇವುಗಳನ್ನು ಸಹ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಕಂಪನಿಗಳ ರಿಸಲ್ಟ್ ಅಂತ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಬಹುದು. ಸದ್ಯದ ಮಟ್ಟಿಗೆ 118 ಪಾಯಿಂಟ್ಸ್ ಅಥವಾ 0.5% ಪಾಸಿಟಿವ್ ಅಲ್ಲಿ ಗಿಫ್ಟ್ ನಿಫ್ಟಿ ಟ್ರೇಡ್ ಆಗ್ತಾ ಇದೆ. ಹಾಗೆ ನಿಕ್ಕೈಯಲ್ಲಿ 3.5% ರ್ಯಾಲಿ ಇದೆ. ಸ್ಟ್ರೈಟ್ ಟೈಮ್ 0.27%, ಹ್ಯಾಂಗ್ಸೆಂಗ್ 1.59% ಇದೆ. ತೈವಾನ್ ವೇಟೆಡ್ 2.26% ಇದೆ. ಕೋಸ್ಪಿ ನಲ್ಲಿ 7.5% ರ್ಯಾಲಿ ಇದೆ. ಶಾಂಘೈ ಕಾಂಪೋಸಿಟ್ 1.13% ಅಲ್ಲಿ ಟ್ರೇಡ್ ಆಗ್ತಿದೆ. ಜಕಾರ್ತಾ ಕಾಂಪೋಸಿಟ್ ಇನ್ನು ಓಪನ್ ಆಗಿಲ್ಲ, ಇದು ನಿನ್ನೆ ಪರ್ಫಾರ್ಮೆನ್ಸ್. ಸೆಟ್ ಕಾಂಪೋಸಿಟ್ ಕೂಡ ಇನ್ನು ಓಪನ್ ಆಗಿಲ್ಲ. ಓಪನ್ ಆಗಿರೋ ಎಲ್ಲ ಮಾರ್ಕೆಟ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇವನ್ ಗಿಫ್ಟ್ ನಿಫ್ಟಿ ಕೂಡ ಒಳ್ಳೆ ಪಾಸಿಟಿವ್ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ. ಹಾಗೆ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲೂ ಕೂಡ ಸ್ಲೈಟ್ಲಿ ಪಾಸಿಟಿವ್ ಇದೆ, ಅಂದ್ರೆ ಫ್ಲಾಟ್ ಇದೆ. ಬಟ್ ನಿನ್ನೆ ಈಗಾಗಲೇ ರಿಯಾಕ್ಷನ್ ಬಂದ್ಬಿಟ್ಟಿದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ, ಹಾಗಾಗಿ ಈಗ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇದೆ. ಇನ್ನು ಕ್ರೂಡ್ ಕಡೆ ಬಂದ್ರೆ ಈಗ ಮೋರ್ ದನ್ 1% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಬಿಲೋ $90 ಇದೆ. ಮಾರ್ಕೆಟ್ಸ್ ಇದು ಒಳ್ಳೆ ಸುದ್ದಿ. ಗೋಲ್ಡ್ ಸ್ವಲ್ಪ ಡೌನ್ ಇದೆ 0.5%. ಇನ್ನು INR ಕಡೆ ಬಂದ್ರೆ ನಿನ್ನೆ 0.5% ವೀಕ್ ಆಗಿದೆ. INR ಡಾಲರ್ ಸ್ಟ್ರಾಂಗ್ ಆಗಿದೆ. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಓವರ್ ಆಲ್ ಸುದ್ದಿ ಪಾಸಿಟಿವ್ ಇದೆ. ಇವತ್ತು ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಓಪನಿಂಗ್ ಚೆನ್ನಾಗಿರೋ ಲಕ್ಷಣ ಇದೆ. ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದನ್ನ ನಾವು ವಾಚ್ ಮಾಡಬೇಕಾಗುತ್ತೆ. ಸದ್ಯಕ್ಕಂತೂ ಕ್ಯೂಸ್ ಒಳ್ಳೆ ಪಾಸಿಟಿವ್ ಇದೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ನಮ್ಮ ಇನ್ನೊಂದು ಚಾನಲ್ ವೆಲ್ತ್ ಓರಿಯಾದಲ್ಲಿ ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ. ಎಲ್ಲ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಪೋಸ್ಟ್ ಮಾಡಿದ್ದೆ. ಅದರ ಲಿಂಕ್ ಅನ್ನ ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ ಇದನ್ನ ನೋಡಿ, ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ. ಹೊಸ ಪ್ರಯತ್ನಗಳನ್ನ ಮಾಡಿದ್ವಿ, ಮುಂದೆ ಕೂಡ ಮಾಡ್ತಿದೀವಿ. ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಮೇ ಬಿ ಅದು ನಮ್ಗೆ ಅನುಕೂಲ ಆಗ್ಬೋದು ಮುಂದಿನ ಪ್ರಯತ್ನಗಳಿಗೆ. ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಲಿಂಕ್ ಇದೆ, ವಿಡಿಯೋ ನೋಡಿ. ಜೊತೆಗೆ ಚಾನಲ್ ಅನ್ನು ಕೂಡ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದಷ್ಟು ಹೊಸ ವಿಷಯಗಳ ಮೂಲಕ ನಿಮ್ಮ ಮುಂದೆ ಬರುವಂತ ಪ್ರಯತ್ನದಲ್ಲಿದ್ದೀವಿ. ಹಾಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಚಾನಲ್ ಗಳನ್ನು ಕೂಡ ಫಾಲೋ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ. ಸರಿ ಗೆಳೆಯರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.